ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಭರ್ಗಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ. ಫ್ರೀಡಂ ಟಿವಿ ವೀಕ್ಷಕರಿಗೆ ನಮಸ್ಕಾರ, ಶುಭೋದಯ. ರೂಪೇಶ್ ರಾಜಣ್ಣ ಅಂತ ಅಂದಾಗ ನಮಗೆ ಸ್ವಾಭಾವಿಕವಾಗಿ ನಮ್ಮ ಭಾವನೆ ಬರೋದು ಕನ್ನಡ ಪರ ಹೋರಾಟಗಾರ ಅಂತ. ಈಗ ಜನ ಮಾತನಾಡ್ತಾ ಇದ್ದಾರೆ ಅವರು ಹೋರಾಟಗಾರ ಅಲ್ಲ, ರೋಲ್ ಕಾಲು ಅಂತ. ಕಾರಣ ಸರ್ಫರಾಜ್ ಎನ್ನುವಂತಹ ವ್ಯಕ್ತಿ ಆ ಆರೋಪವನ್ನು ಮಾಡ್ತಾ ಇದ್ದಾರೆ, ರೋಲ್ ಕಾಲ್ ರಾಜಣ್ಣ ಅಂತ. ಏನ್ ಹೇಳ್ತೀರಾ ಈ ಬಗ್ಗೆ? ಇಲ್ಲ, ನಾನು ಇವತ್ತು ಬೆಳಿಗ್ಗೆ ಸರ್ಫರಾಜ್ ಖಾನ್, ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಪರ್ಸನಲ್ ಸೆಕ್ರೆಟರಿ, ಅವರು ಗೌರ್ಮೆಂಟ್ ಹುದ್ದೆಯಲ್ಲಿದ್ದವರು, ಅದನ್ನ ತ್ಯಜಿಸಿ ಈಗ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ MLA ಅವರ ಜೊತೆಗಿದ್ದಾರೆ. ಅವರು ತಮ್ಮ ಎಲ್ಲೋ ಒಂದು ಮನೇನ ಎಲ್ಲೋ ಬಾಡಿಗೆ ಕೊಟ್ಟು ಹೋಮ್ ಸ್ಟೇ ಮಾಡ್ತಾ ಇರೋದ್ರ ಬಗ್ಗೆ, ರೂಪೇಶ್ ರಾಜಣ್ಣನ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳ್ಕೊಂಡೇ ಬಂದಿದ್ದೇನೆ, ಈ ಕನ್ನಡ ಹೋರಾಟಗಾರರೆಲ್ಲ ರೋಲ್ ಕಾಲ್ ಹೋರಾಟಗಾರರು, ಡೊಂಗಿ ಹೋರಾಟಗಾರರಂತ ಯಾರು ಇದ್ರೆ ಅದು ವಾಟಾಲ್ ನಾಗರಾಜ್ ಅಂತವ್ರು. ನಮ್ಮ ಹಳೆಯ ಗೋಕಾಕ್ ಚಳುವಳಿಯನ್ನ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಕನ್ನಡದ ಹೋರಾಟ ಹೇಗ್ ಮಾಡ್ಬೇಕು ಅಂತ. ಅನೇಕ ಬಾರಿ ಈ ಹೋರಾಟಗಾರರು ಕೇವಲ ಒಂದು ರೋಲ್ ಕಾಲ್, ಒಂದು ಮಾಫಿಯಾ ತರ ಮಾಡ್ಕೊಂಡು ಹೋಗ್ತಾರೆ ಹೊರತು ಬೇರೆ ಯಾವುದೇ ತರದ ಒಂದು ಉದ್ದೇಶ ಅವರಲ್ಲಿ ಇರಲ್ಲ. ಯಾವುದೇ ಕನ್ನಡದ ಅಸ್ಮಿತೆ, ಕನ್ನಡದ ನಾಡು ನುಡಿ ಮತ್ತು ಕನ್ನಡದ ಸಂಸ್ಕೃತಿ ಬಗ್ಗೆ ಗೌರವ ಇರೋದಿಲ್ಲ. ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ, ತಮ್ಮ ಪಾಕೆಟ್ ಅನ್ನ ತುಂಬಿಸ್ಕೊಳ್ಳಕ್ಕೆ ಅನೇಕ ಬಾರಿ ಈ ವಿಷಯಗಳು ಬಂದಿದೆ. 2016 ಬಾಹುಬಲಿ ಚಿತ್ರ ಬಂದಾಗ ನಾನು ಹೋರಾಟ ಮಾಡಿದ್ದು, ಡಬ್ಬಿಂಗ್ ಬಂದಾಗ ಹೋರಾಟ ಮಾಡಿದ್ದು, ಹೀಗೆ ಅನೇಕ ವಿಷಯಗಳಲ್ಲಿ ತಮ್ಮ ಜೇಬನ್ನ ತುಂಬಿಸ್ಕೊಳ್ಳುವ ಅನೇಕ ಹೆಸರುಗಳನ್ನು ಹೇಳ್ಕೊಂಡು ಕಾರ್ಯಕ್ರಮ ಅಂತ ಹೇಳ್ತಾರೆ, ಬ್ಲಡ್ ಡೊನೇಷನ್ ಅಂತ ಹೇಳ್ತಾರೆ, ಬಿಲ್ಡಿಂಗ್ ಡೊನೇಷನ್ ಅಂತ ಹೇಳ್ತಾರೆ, ಪ್ರೊಟೆಕ್ಷನ್ ಅಂತ ಹೇಳ್ತಾರೆ, ಹಫ್ತಾ ಅಂತ ಹೇಳ್ತಾರೆ, ಕನ್ನಡಕ್ಕೆ ನಿಮ್ಗೊಂದು ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಹೆಸರುಗಳನ್ನು ಹೇಳ್ಕೊಂಡು ಹೆಚ್ಚಾಗಿ ವಲಸಿಗರನ್ನ ಮತ್ತು ಅನೇಕರು ಯಾರಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದನ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳೋದಾಗ್ಲಿ, BBMP ಬಿಲ್ಡಿಂಗ್ ಡಿವಿಯೇಷನ್ ಮಾಡಿದ್ರೆ ನಮ್ಮ ಏರಿಯಾದಲ್ಲಿ ನೀವು ಡಿವಿಯೇಷನ್ ಮಾಡಿದ್ರೆ ನಮಗ್ ದುಡ್ಡು ಕೊಡ್ಬೇಕು ಅಂತ ಹೇಳೋದಾಗ್ಲಿ, ಇಲ್ಲೊಂದು ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದೀವಿ ದುಡ್ಡು ಕೊಡ್ಬೇಕು ಅಂತ ಹೇಳೋದಾಗ್ಲಿ, ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿ ದುಡ್ಡು ಕೇಳೋದಾಗ್ಲಿ, ಬ್ಲಡ್ ಡೊನೇಷನ್ ಮಾಡ್ತಾ ಇದೀವಿ ದುಡ್ಡು ಕೇಳೋದಾಗ್ಲಿ, ಇದು ದುಡ್ಡು ಕೇಳಕ್ಕೆ ಅನೇಕ ಟೋಪಿಗಳನ್ನ, ಅನೇಕ ಮುಖವಾಡಗಳನ್ನ ಹಾಕೊಂಡು ಬಾಳುವ ಫೇಕ್ ಕನ್ನಡ ಹೋರಾಟಗಾರರ ಬಗ್ಗೆ ನಾನು ಅನೇಕ ಬಾರಿ ಧ್ವನಿ ಎತ್ತಿದ್ದೇನೆ. ಇದು ಸರ್ಫರಾಜ್ ಖಾನ್ ಅವರು ಮಾಡಿರ್ತಕ್ಕಂಥ ಅಲಿಗೇಷನ್ ಬಗ್ಗೆ ನನಗೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ, ನನಗೇನು ಅದ್ರ ಬಗ್ಗೆ ಅಯ್ಯೋ ಹಿಂಗ ಅಂತ ತಿಳ್ಕೊಳ್ಳೋ ನೆಸೆಸಿಟಿ ಇಲ್ಲ. 2022 ಬಿಗ್ ಬಾಸ್ ಸೀಸನ್ 9 ನಾನು ಈ ಆಪಾದನೆಯನ್ನ ನೇರವಾಗಿ ರೂಪೇಶ್ ರಾಜಣ್ಣ ಅವ್ರ ಮೇಲೆ ಮಾಡಿದಾಗ ಬಿಗ್ ಬಾಸ್ ಮನೆ ಆಚೆ ಅನೇಕ ಹೋರಾಟಗಾರರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಹರ್ತಾಲ್ ಕೂತ್ಕೊಂಡು ನನ್ನನ್ನ ಮನೆ ಆಚೆ ಕಳಿಸ್ಬೇಕು ಅಂತ 15 ದಿನ ಕಾಲ ಹೋರಾಟ ಮಾಡಿದ್ರು. ಇದಕ್ಕೆ ಯಾರು ದುಡ್ಡು ಕೊಟ್ರು, ಹೇಗ್ ಮಾಡಿದ್ರು, ಯಾಕೆ ಮಾಡಿದ್ರು ಅದು ಇನ್ನೊಂದು ವಿಷಯ. ಆದರೆ ಕನ್ನಡದ ಹೆಸರಿನಲ್ಲಿ, ಕನ್ನಡದ ಅಸ್ಮಿತೆಯಲ್ಲಿ ನಿಜವಾದ ಕನ್ನಡ ಹೋರಾಟಗಾರರಿಗೆ ಮಸಿ ಬೆಳೆಯುವ ಈ ರೋಲ್ ಕಾಲ್ ಹೋರಾಟಗಾರರ ಬಗ್ಗೆ ನಂಗೆ ಧಿಕ್ಕಾರ ಇದೆ. ಅನೇಕರು ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಗ್ರಾಹಕರ ಕೂಟ ಇದೆ, ಬನವಾಸಿ ಬಳಗ ಇದೆ, ವಸಂತ್ ಶೆಟ್ಟಿ ಇದ್ದಾರೆ, ಗಣೇಶ್ ಚೇತನ್ ಇದ್ದಾರೆ, ಪ್ರಶಾಂತ್ ಅವರೇ ಅರುಣ್ ಜಾವ್ಗಲ್ ಇದ್ದಾರೆ. ಎಲ್ಲರೂ ಕನ್ನಡ ಹೋರಾಟ ಮಾಡ್ತಾರೆ. ಆದ್ರೆ ಈ ರೋಲ್ ಕಾಲ್ ಮಾಡಿ ಬದುಕುವ, ಬೇಸಿಗೆ ದುಡ್ಡನ್ನು ತಿಂದುವ, ಎಂಜಿಲು ಕಾಸು ದುಡ್ಡು ತಿಂದುವ ಬದುಕುವ ಅನೇಕ ಕನ್ನಡ ಬಾವುಟ ಹಾಕೊಂಡು ಶಾಲ್ ಮೇಲೆ ಕನ್ನಡದ ಹೆಸರಲ್ಲಿ ಮಾಡುವವ್ರ ಬಗ್ಗೆ ನನ್ನ ಧಿಕ್ಕಾರ ಇದೆ. ಹಾಗಾದ್ರೆ ರೂಪೇಶ್ ರಾಜಣ್ಣ ಪಕ್ಕ ರೋಲ್ ಕಾಲ್ ಗಿರಾಕಿ ಅಂತ ಹೇಳ್ತಿದ್ದೀರಿ? ನೋಡಿ, ನಾನು ಈ ಸರ್ಫರಾಜ್ ಖಾನ್ ಅವರ ವಿಡಿಯೋ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಅವರು ಹೇಳಿದ ವಿಷಯವನ್ನ ಪ್ರಸ್ತಾಪ ಮಾಡಿದಕ್ಕೋಸ್ಕರ ಅಲ್ಲ, ಸರ್ಫರಾಜ್ ಅವರಿಗೆ ಅನುಭವ ಆಗಿದೆ, ಹಾಗಾಗಿ ರೋಲ್ ಕಾಲ್ ಅಂತ ಹೇಳಿದ್ರು. ನಿಮಗೇನಾದ್ರೂ ಆ ತರಹದ ಅನುಭವ ಆಗಿದೆಯಾ ರೂಪೇಶ್ ರಾಜಣ್ಣ? ನನಗೆ ಅನುಭವ ಆಗಿಲ್ಲ. ನನ್ನ ಜೊತೆಗೆ ಬಂದು ಹೇಳ್ಕೊಂಡ್ರು ಇದ್ದಾರೆ, ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡಿರೋರು ಇದ್ದಾರೆ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿದ್ದಾರೆ, ಬೊಮ್ಮಸಂದ್ರದಲ್ಲಿ ಇಂಡಸ್ಟ್ರಿಯಲ್ ಅವರು ಇದ್ದಾರೆ, ಲೇಬರ್ ಪ್ರಾಬ್ಲಮ್ ಅಂತ ಹೇಳಿ ಅದನ್ನ ಗಲಾಟೆ ಮಾಡಿಸ್ತಾರೆ. ಅನೇಕ ಬಿಲ್ಡರ್ಗಳಿಗೆ ಹೋಗಿ ನಾವು ಇಲ್ಲ ಏರಿಯಾದಲ್ಲಿ ಗಣೇಶ ಕೊಡಿಸ್ತಾ ಇದೀವಿ, ಅದ್ ಮಾಡ್ತಾ ಇದೀವಿ, ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದೀವಿ, ಆರ್ಕೆಸ್ಟ್ರಾ ಮಾಡ್ತಾ ಇದೀವಿ ಅಂತ ದುಡ್ಡು ಕಿತ್ತಿರೋ ಉದಾಹರಣೆಗಳು ನಮಗೆ ಬಂದು ಹೇಳಿದ್ದಾರೆ. ನಾಳೆ ದಿನ ಜನ ಮಾತನಾಡಬಾರ್ದಲ್ಲ, ಸರ್ಫರಾಜ್ ಹೆಗಲ ಮೇಲೆ ಸಂಭರ್ಗಿ ಬಂದೂಕಿಟ್ಟು ರೂಪೇಶ್ ರಾಜಣ್ಣರನ್ನ ಶೂಟ್ ಮಾಡ್ತಾ ಇದ್ದಾರೆ ಅಂತ ಮಾತನಾಡಬಾರ್ದು, ಹಾಗಾಗಿ ಕೇಳಿದೆ ನಾನು. ಇಲ್ಲ ನೋಡಿ, ನಾವು ಸರ್ಫರಾಜ್ ಖಾನ್ ಅವರು ಈ ಕೂಡಲೇ ಪೊಲೀಸರಿಗೆ ತಮಗಾದ ಅನುಭವವನ್ನ, ತಮಗಾದ ನೋವನ್ನ, ತಮಗಾದ ಬ್ಲಾಕ್ ಮೇಲ್ ಅನ್ನ, ತಮಗಾದ ಎಕ್ಸ್ಟ್ರಾನ್ಷನ್ ಅನ್ನ, ತಮಗೆ ಯಾರು ಈ
ಫೇಕ್ ಕನ್ನಡ ಹೋರಾಟಗಾರ ಅಂದ್ರೆ ನಕಲಿ ಕನ್ನಡ ಹೋರಾಟಗಾರ ಯಾರು ತಮ್ಮಲ್ಲಿ ದುಡ್ಡು ಕೇಳಿದಾರೋ ಅದ್ರ ಬಗ್ಗೆ ವಿಸ್ತೃತವಾಗಿ ಕಂಪ್ಲೇಂಟ್ ಅನ್ನು ಕೊಡ್ಬೇಕು. ಅಲ್ಲಿವರೆಗೂ ಈ ತರದ ಹಾವಳಿಗಳು ಅವಾಗ ಬರ್ತಾ ಇರುತ್ತೆ. ಈ ತರದ ಒಂದು ಡೊಂಗಿ ಹೋರಾಟಗಾರರು ಯಾರು ಹೋರಾಟ ಮಾಡ್ಬೇಕಂತ ಇದ್ದಾರೋ ರಾಜಕೀಯ ಪಕ್ಷ ಹೋಗಿ ಸೇರ್ಕೊಂಡ್ಲಿ, ರಾಜಕೀಯವಾಗಿ ಹೋರಾಟ ಮಾಡ್ಲಿ. ಇದು ಕನ್ನಡದ ಅಸ್ಮಿತೆ ಇಟ್ಕೊಂಡು, ಕನ್ನಡದ ಪಕ್ಷ ಇಟ್ಕೊಂಡು, ಕನ್ನಡದ ಲೇಬಲ್ ಇಟ್ಕೊಂಡು ಹೋರಾಟ ಮಾಡೋದಿದೆಯಲ್ಲ, ಇದು ನಿಲ್ಬೇಕು. ಇದು ನಮ್ಮ ಪ್ರಸ್ತಾಪನೆ, ಇದು ನಮ್ಮ ದಿಟ್ಟ ಹೋರಾಟ. ಥ್ಯಾಂಕ್ ಯು ಪ್ರಶಾಂತ್ ಅವರೇ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಪ್ರಶಾಂತ್ ಸಂಬರ್ಗಿ, ಬಿಜೆಪಿಯ ಮುಖಂಡ, ಸಾಮಾಜಿಕ ಹೋರಾಟಗಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.